Namaste Karnataka, welcome to the new video. As expected, UG NEET and UG CET ಅಡ್ಮಿಷನ್ಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ? 28ವರೆಗೂ, ಅಂದರೆ ಸಾಟರ್ಡೆ 5:30ವರೆಗೂ. ಈ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು ಅಂತಲೇ ಅರ್ಲಿಯರ್ ನೋಟಿಫಿಕೇಶನಲ್ಲಿ ಅರ್ಲಿ ಡೇಟ್ ಕೊಟ್ಟಿದ್ದು. ಯಾಕೆಂದರೆ ನಾವು ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳಕ್ಕೆ ಇರಲಿ ಅಂತಲೇ ಅವರು ಕೊಟ್ಟಿದ್ದು. ನೋಡೋಣ ಏನೇನು ಮಾಡಿದ್ದಾರೆ ಇವರು ಅಂತ. ಪೇಮೆಂಟ್ ಆಫ್ ಫೀಸ್, ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್, ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಅವ್ರು ಏನಾದ್ರೂ ಹಿಂದಿನ ರೌಂಡಲ್ಲಿ ಫೀಸ್ ಕಟ್ಟಿಲ್ಲ ಅಂದರೆ 27ನೇ ತಾರೀಕುವರೆಗೂ ಫೀಸ್ ಕಟ್ಟಬಹುದು. ಯಾರು? UG NEET ಸ್ಟೂಡೆಂಟ್ಸ್ ಫಾರ್ ಮೆಡಿಕಲ್, ಡೆಂಟಲ್ ಅಂಡ್ ಆಯುಷ್ ಕೋರ್ಸಸ್. ನಿಮ್ಗೆ ಸೀಟ್ ಅಲಾಟ್ ಆಗಿದ್ರೆ ಫೀಸ್ ಕಟ್ಟಿಲ್ಲ ಅಂದರೆ 27ನೇ ತಾರೀಕುವರೆಗೂ ನಿಮಗೆ ಸಮಯ ಕೊಟ್ಟಿದ್ದಾರೆ. ಫಾರ್ ದ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ KEA ಬ್ಯಾಂಗ್ಳೂರ್ ಇನ್ ಪರ್ಸನ್ ಇಫ್ ನಾಟ್ ಸಬ್ಮಿಟೆಡ್ ಅರ್ಲಿಯರ್. ಮೊದಲು ಏನಾದರೂ ನೀವು ಸಬ್ಮಿಟ್ ಮಾಡಿರಲಿಲ್ಲ KEAಗೆ ಅಂದರೆ ಯಾರು ಸಬ್ಮಿಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ಕೊಂಡಿದ್ದೀನಿ. ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ, ವೆದರ್ ಇಟ್ ಇಸ್ ಗೌರ್ಮೆಂಟ್ ಕೋಟಾ ಸೀಟ್ ಆರ್ ಪ್ರೈವೇಟ್ ಕೋಟಾ ಸೀಟ್, ಅವರ ಮಾತ್ರ. ಇನ್ನು ಡೆಂಟಲ್ ಅವರು, ಆಯುಷ್ ಅವರು ಯಾರು ಕೊಡೋಷ್ಟಿಲ್ಲ. ಓನ್ಲಿ ಮೆಡಿಕಲ್ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ತಗೊಂಡಿರೋರು ಮಾತ್ರ. ಅಪ್ ಟು 27th 27ನೇ ತಾರೀಕುವರೆಗೂ ನೀವು ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಬಹುದು. ಡೌನ್ಲೋಡಿಂಗ್ ಆಫ್ ದ ಅಡ್ಮಿಷನ್ ಆರ್ಡರ್ ಆಫ್ಟರ್ ಪೇಮೆಂಟ್ ಅಂಡ್ ಆಫ್ಟರ್ ಡೆಪಾಸಿಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಇದನ್ನ ನೀಟಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಅಡ್ಮಿಷನ್ ಆರ್ಡರ್ ಸಿಗ್ಲಿಲ್ಲ ಅಂತೀರಾ. ಅಡ್ಮಿಷನ್ ಆರ್ಡರ್ ಕೊಡೋದು ನಿಮಗೆ ಪೇಮೆಂಟ್ ಆದಮೇಲೆ ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಡೆಪಾಸಿಟ್ ಮಾಡಿದ ಮೇಲೆ ಮಾತ್ರ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. UG NEET ಕ್ಯಾಂಡಿಡೇಟ್ಸ್ಗೆ ಯಾವಾಗ ಮಾಡ್ಬೋದು ನೀವು? 27ನೇ ತಾರೀಕು 4 ಗಂಟೆವರೆಗೂ ಮಾಡಬಹುದು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ. ನಿಮ್ಮ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳಿ. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಮೆಡಿಕಲ್, ಡೆಂಟಲ್ ಆಯುಷ್ ಕಾಲೇಜ್ ವಿತ್ 1 ಸೆಟ್ ಆಫ್, ಕೆಲ ಕಡೆ 1 ಅಂತಿದೆ, ಕೆಲ ಕಡೆ 2 ಅಂತಿದೆ. ನಾನು ಹೇಳ್ತೀನಿ ಯಾವಾಗ್ಲೂ 5 ಸೆಟ್ಸ್ ಅಂತ ಇಟ್ಕೊಂಡಿರಿ. ಸೊ ಮಿನಿಮಮ್ 2 ಸೆಟ್ಸ್ ಅಂತ ಇಲ್ಲಿ ಕೊಡಲೇಬೇಕು. ಕಾಲೇಜಲ್ಲೂ ಒಂದಷ್ಟು ಸೆಟ್ ಕೊಡಬೇಕಾಗುತ್ತೆ, ನಿಮ್ಮ ಹತ್ರನೂ ಒಂದಷ್ಟು ಸೆಟ್ ಇಟ್ಕೋಬೇಕಾಗತ್ತೆ. ಯಾವ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು? ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಅದೆಲ್ಲ ತಗೊಂಡೋಗ್ಬೇಕಾಗತ್ತೆ. ಅಡ್ಮಿಷನ್ಗೆ 28ನೇ ತಾರೀಕು ಸಂಜೆ 5:30ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಈ ಸಾಟರ್ಡೇವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಫಾರ್ UG NEET ಕ್ಯಾಂಡಿಡೇಟ್ಸ್. UG CET ಅವ್ರು ನೋಡೋಣ. UG CET ಅವ್ರಿಗೂ 28ನೇ ತಾರೀಕು ಅಂದರೆ ಶನಿವಾರ 5:30ವರೆಗೂ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗಬೇಕಾದ್ರೆ. ಇನ್ನು ಉಳಿದಿದ್ದು ಏನು ಹೇಳಿದ್ದಾರೆ ನೋಡೋಣ. ಎಕ್ಸರ್ಸೈಸ್ ಆಫ್ ಚಾಯ್ಸಸ್. ಯಾಕೆಂದ್ರೆ UG CETಯಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಸಹ ಇದೆ. ಈಗ ಯಾರ್ಯಾರಿಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, BSc ನರ್ಸಿಂಗ್, B.Pharma, ಫಾರ್ಮ್ ಸೈನ್ಸ್, ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಈ ಕೋರ್ಸಸ್ಗೆಲ್ಲ ಚಾಯ್ಸ್ ಎಂಟ್ರಿನೂ ಮಾಡಬೇಕಾಗತ್ತೆ. ಹಾಗಾಗಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ? 26ನೇ ತಾರೀಕು 11:59 PM ರಾತ್ರಿ, ಮಧ್ಯರಾತ್ರಿ 26ನೇ ತಾರೀಕು ರಾತ್ರಿ 11:59ವರೆಗೂ ಟೈಮ್ ಕೊಟ್ಟಿದ್ದಾರೆ. ಎಕ್ಸರ್ಸೈಸ್ ಆಫ್ ಚಾಯ್ಸಸ್ ಬೈ ದ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್. ನಿಮ್ಗೆ ಏನಾದ್ರು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದ್ರೆ ಸೆಲೆಕ್ಟ್ ದ ರೈಟ್ ಚಾಯ್ಸ್ ಔಟ್ ಆಫ್ ದ 4 ಚಾಯ್ಸಸ್ ಬಿಫೋರ್ ಸೆಲೆಕ್ಟಿಂಗ್ ಎನಿ ಚಾಯ್ಸ್. ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ಸ್ ಆಫ್ ಈಚ್ ಚಾಯ್ಸ್. ಗಾಬರಿಯಾಗಿ ಅರ್ಜೆಂಟಾಗಿ ಚಾಯ್ಸ್ 1, 2, 3, 4 ಎಕ್ಸಿಕ್ಯೂಟ್ ಮಾಡಬೇಕು ಅಂತಿಲ್ಲ. ಅದ್ರ ಇಂಪ್ಲಿಕೇಶನ್ಸ್ ಓದಿ, ಪರಿಣಾಮಗಳನ್ನು ಓದಿಕೊಂಡು ಮನೆಯಲ್ಲಿ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಚಾಯ್ಸ್ ಎಂಟ್ರಿ ಮಾಡಿ. ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟು 26ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಚಾಯ್ಸ್ 1, ಚಾಯ್ಸ್ 2 ನೀವೇನಾದರೂ ಕೊಟ್ಟರೆ ಫೀಸ್ ಕಟ್ಟಬೇಕಾಗತ್ತೆ. ಚಾಯ್ಸ್ 3 ಕೊಟ್ಟರೆ ಫೀಸ್ ಕಟ್ಟಷ್ಟಿಲ್ಲ. ಚಾಯ್ಸ್ 4 ಕೊಟ್ಟರೆ ಯು ಆರ್ ಕ್ವಿಟಿಂಗ್ ದ KE ಕೌನ್ಸಿಲಿಂಗ್. ಸೊ ಚಾಯ್ಸ್ 1 ಕೊಟ್ರಿ, ಚಾಯ್ಸ್ 2 ಕೊಟ್ರಿ ಅಂದರೆ ನೀವು ಫೀಸ್ ಕಟ್ಟಲೇಬೇಕು. 27ನೇ ತಾರೀಕು ಬ್ಯಾಂಕಿಂಗ್ ಅವರ್ಸ್ ನೀವು ಫೀಸ್ ಕಟ್ಬೋದು. ಫೀಸ್ ಕಟ್ಟಿದ್ದಾಯಿತು. ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಚಾಯ್ಸ್ 1ಗೆ ಅಡ್ಮಿಷನ್ ಆರ್ಡರ್, ಯಾಕೆಂದರೆ ದೇ ಆರ್ ಗೆಟಿಂಗ್ ಅಡ್ಮಿಟೆಡ್. ಚಾಯ್ಸ್ 2 ಅವರು ಅಪ್ಗ್ರೇಡೇಷನ್ ಕಾಯ್ತಿರ್ತಾರೆ. ಹಾಗಾಗಿ ಚಾಯ್ಸ್ 1 ಅವ್ರು ಮಾತ್ರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಟೈಮ್ ಕೊಟ್ಟಿರೋದು 28ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬಹುದು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ 28ನೇ ತಾರೀಕು ಸಂಜೆ 5:30ವರೆಗೂ. ಸೊ ಈ ವೀಕೆಂಡ್ ಸಾಟರ್ಡೆ 5:30ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಶೆಡ್ಯೂಲ್ ನೋಡ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ವರೆಗೂ ಕಾಯಬೇಡಿ. ಸೊ ಆದಷ್ಟು ಬೇಗನೆ ಹೋಗಿ ಅಡ್ಮಿಷನ್ ಆಗಿ. ಆಲ್ರೆಡಿ ಟ್ಯೂಸ್ಡೇ ಇವತ್ತು ಒಂದಷ್ಟು ಜನ ಎಲ್ಲ ಅಡ್ಮಿಟ್ ಆಗಿದ್ದಾರೆ. ನಾನೇ ನೋಡಿದ್ದೀನಿ ಕಾಲೇಜುಗಳಲ್ಲಿ. ಅವ್ರು ಯಾವುದೇ ಮೂಢನಂಬಿಕೆಗಳು ಮಂಗಳವಾರ ಆಗಬಾರ್ದು ಹಾಗೆ ಹೀಗೆ ಅಂತ ಏನಿಲ್ಲ. ತುಂಬ ಜನ ಎಲ್ಲ ಕಾಲೇಜುಗಳಲ್ಲೂ ಇದ್ರು. ನಾಳೆ ಅಂತೂ ಬುಧವಾರ ತುಂಬ ಜನ ಆಲ್ಮೋಸ್ಟ್ ಆಲ್ ನಾಳೆನೇ ಅಡ್ಮಿಷನ್ಸ್ ತಗೋತಾರೆ. ಆದರೂ ನಿಮಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಯೂಸ್ ಮಾಡ್ಕೊಳ್ಳಿ. ಯಾವುದೇ ಗಾಬರಿ ಆಗದೆ ಯಾವ ಚಾಯ್ಸ್ ಕೊಡಬೇಕು ಏನು ಅಂತ ನೋಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಆ್ಯಂಡ್ ಮತ್ತೆ UG NEET ಅವ್ರಿಗೆ ಮಾಪ್ ಅಪ್ಗೆ, ಸ್ಟೇ ವೇಕೆನ್ಸಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.